ಸ್ಪೆಷಲ್ ರೆಸಿಪಿ ತೊಂಡೆಕಾಯಿ ವಾಂಗಿಬಾತ್. ತೊಂಡೆಕಾಯಿ ವಾಂಗಿಬಾತ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲಿಗೆ ತೊಂಡೆಕಾಯಿ 1/4 kg ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ 1 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ. ಲವಂಗ 6 ತೊಗೊಂಡಿದ್ದೀನಿ, ಏಲಕ್ಕಿ 4, ಚಕ್ಕೆ 2 ದೊಡ್ಡ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಉದ್ದಿನಬೇಳೆ 1 ಕಪ್ ತೊಗೊಂಡಿದ್ದೀನಿ. ಕಡಲೆಬೇಳೆ 1 ಕಪ್, 1 ಚಮಚ ಜೀರಿಗೆ, 1 ಕಪ್ ಕೊಬ್ಬರಿ, 5 ಬ್ಯಾಡಗಿ ಮೆಣಸಿನ್ಕಾಯಿ, 5 ಒಣಮೆಣಸಿನ್ಕಾಯಿ. ಇಲ್ಲಿ ಖಾರ ಜಾಸ್ತಿ ಹಾಕೊತೀನಂದರೆ ಮೆಣಸಿನ್ಕಾಯಿನ ಹೆಚ್ಚಿಸ್ಕೋಬೋದು. ಸ್ವಲ್ಪ ಧನಿಯಾ, 1 ಕಪ್ ಫ್ರೋಝನ್ ಬಟಾಣಿ, ಸ್ವಲ್ಪ ಅರಿಶಿನ. ಮೊದಲಿಗೆ ವಾಂಗಿಬಾತ್ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲಿಗೆ 1 ಚಮಚ ಎಣ್ಣೆ ಹಾಕೊಳ್ಳೋಣ. ಜೀರಿಗೆ ಧನಿಯಾ ಹಾಕೊಳ್ಳೋಣ. ಧನಿಯಾ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಇದನ್ನ ಒಂದು ತಟ್ಟೆಗೆ ಹಾಕೊಳ್ಳೋಣ. ಎಲ್ಲ ಸಪ್ರೇಟಾಗಿ ಹುರಿದು ಒಂದು ತಟ್ಟೆಗೆ ಹಾಕೋಬೇಕು. ಉದ್ದಿನಬೇಳೆ ಹಾಕ್ತಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಕಡಲೆಬೇಳೆ ಎರಡನ್ನೂ ಸಮ ಪ್ರಮಾಣದಲ್ಲಿ ಹುರ್ಕೋಬೇಕು. ಉದ್ದಿನಬೇಳೆ ಸ್ವಲ್ಪ ಕೆಂಪಗೆ ಆಗ್ತಿದ್ದಂಗೆ ನಾವೇನು ತೊಗೊಂಡಿರ್ತೀವಿ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಇದ್ರ ಜೊತೆಗೆ ಹಾಕೊಂಡು ಹುರ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ 5 ಅಂತ ಹೇಳಿದ್ದೆ, ಅದನ್ನು ಹಾಕೊಳ್ಳೋಣ ಇವಾಗ. ಇವಾಗ ಇದಾಗಿದೆ. ಇದನ್ನೆಲ್ಲ ಒಂದು ಪ್ಲೇಟಿಗೆ ಬಗ್ಗಿಸ್ಕೊಳ್ಳೋಣ. ಇದೇ ಬಾಣಲಿಗೆ ನಾನು ಸ್ವಲ್ಪ ಕೊಬ್ಬರಿ ಹಾಕೊಂಡು ಬೆಚ್ಚಗೆ ಮಾಡ್ಕೊತಿದ್ದೀನಿ. ಸ್ಟವ್ ಏನೂ ಆನ್ ಮಾಡ್ಕೋಬಾರ್ದು, ಸುಮ್ಮನೆ ಜಸ್ಟ್ ಬೆಚ್ಚಗಾದರೆ ಸಾಕು ಕೊಬ್ಬರಿ. ಇದಕ್ಕೇನೆ 1 ಚಿಟಿಕೆಯಷ್ಟು ಅರಿಶಿನ ಹಾಕೊತಿದ್ದೀನಿ. ತಣ್ಣಗಾದ್ಮೇಲೆ ತರಿಯಾಗಿ ರುಬ್ಬಿಟ್ಕೊಳ್ಳೋಣ. ಇವಾಗ ಇದನ್ನ ತರಿಯಾಗಿ ರುಬ್ಕೋಬೇಕು, ನೀರು ಹಾಕ್ಬಾರ್ದು. ಈ ಥರ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. 2 ಚಮಚ ಎಣ್ಣೆ ಹಾಕೊಳ್ಳೋಣ. 1 ಚಮಚ ಸಾಸಿವೆ, 2 ಚಮಚ ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಇವಾಗ ತೊಳೆದಿಟ್ಕೊಂಡಿರೋಂಥ ತೊಂಡೆಕಾಯಿನ ಇದಕ್ಕೆ ಹಾಕೊತಿದ್ದೀನಿ. ಸ್ವಲ್ಪ ಅರಿಶಿನ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆಮೇಲೆ ಬೇಯಿಸ್ಕೋಬೇಕು ಸ್ವಲ್ಪ ಹೊತ್ತು. ಇವಾಗ ಇದಕ್ಕೇನೆ 1 ಕಪ್ ಟೊಮೆಟೊ ಹಾಕೊತಿದ್ದೀನಿ.
ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಫ್ರೋಝನ್ ಬಟಾಣಿ ತಗೊಂಡಿರ್ತೀನಲ್ಲ ಇದನ್ನ ಹಾಕೊಳ್ಳೋಣ. ಇದು ಆಪ್ಷನಲ್ಲು, ಬೇಕು ಅಂದ್ರೆ ಹಾಕೋಬಹುದು. ಇದು ಮುಕ್ಕಾಲ್ ಭಾಗ ಬೆಂದಿದೆ. ಇವಾಗ ಇದಕ್ಕೆ ವಾಂಗಿಬಾತ್ ಪೌಡರ್ ಹಾಕೊಳ್ಳೋಣ. ನಾಲ್ಕು ಚಮಚ ವಾಂಗಿಬಾತ್ ಪೌಡರ್ ಹಾಕೊಂಡೆ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇವಾಗ ವಾಂಗಿಬಾತ್ ಆಗಿದೆ, ಅನ್ನ ಕಲಿಸ್ಕೊಳ್ಳೋಣ ಇದಕ್ಕೆ. ನಾನು ಸ್ವಲ್ಪ ನಿಂಬೆ ಹಿಂಡ್ಕೊಂತಿದ್ದೀನಿ. ನಿಮಗೆ ಬೇಕು ಅಂತ ನಿಂಬೆ ಹಿಂಡ್ಕೋಬಹುದು, ಇಲ್ಲಾಂದ್ರೆ ಬೇಡ. ತೊಂಡೆಕಾಯಿ ವಾಂಗಿಬಾತ್ ರೆಡಿ ಆಗಿದೆ. ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.